ನಿಮ್ಮ ಜೀವನದಲ್ಲಿ ಕಳೆದುಕೊಂಡವುಗಳ ಬಗ್ಗೆ ಯೋಚಿಸುತ್ತಾ ಕುಳಿತರೆ ಇರುವುದನ್ನು ಸಹ ಕಳೆದುಕೊಳ್ಳಬೇಕಾಗುತ್ತದೆ ಎಂಬುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ನಾವು ಹೇಗೆ ಬದುಕಬೇಕು ಎನ್ನುವುದು ನಮಗಿರುವ ದುಃಖಗಳು, ಜವಾಬ್ದಾರಿಗಳು ಮತ್ತು ಅನುಭವಗಳೇ ಹೇಳಿಕೊಡುತ್ತದೆ. ಯಾರೂ ಕಲಿಸುವ ಅವಶ್ಯಕತೆ ಇರುವುದಿಲ್ಲ. ಜೀವನವೆಂದರೆ ಇಷ್ಟವಿರಲಿ ಇಲ್ಲದೆ ಇರಲಿ, ಬದುಕಬೇಕು ಅಷ್ಟೇ. ಜೀವನವೆಂದರೆ ಹೂವಿನ ಮಳೆ ಅಲ್ಲ. ಯಾವಾಗಲೂ ಸಂತೋಷವೇ ಬೇಕೆಂದರೆ ಆಗುವುದಿಲ್ಲ. ಸಂಕಟಗಳನ್ನು ಸಹ ಸಹಿಸಿಕೊಳ್ಳುವುದು ಅಭ್ಯಾಸ ಮಾಡಿಕೊಳ್ಳಬೇಕಾಗುತ್ತದೆ. ನಿಮ್ಮ ಗತ ಜೀವನ ಉನ್ನತವಾಗಿ ಇಲ್ಲದಿರಬಹುದು, ಆದರೆ ಗತ ಜೀವನದಿಂದ ನೀವು ಕಲಿತಂತಹ ಗುಣಪಾಠಗಳು ಮಾತ್ರ ಉನ್ನತವಾಗಿರುವುವು ಎಂದು ಯಾವತ್ತೂ ಕೂಡ ನೆನಪಿನಲ್ಲಿ ಇಟ್ಟುಕೊಳ್ಳಿ. ನಾವು ಕೆಲವರನ್ನ ಎಷ್ಟು ದೂರ ಇಟ್ಟರೆ ಅಷ್ಟು ಒಳ್ಳೆಯದು. ಇಲ್ಲದಿದ್ದರೆ ನಮ್ಮ ಒಳ್ಳೆಯತನವನ್ನು ಕೂಡ ಅವರು ನಿಸ್ಸಹಾಯಕರನ್ನಾಗಿ ನೋಡುವರು. ನೀತಿಯಿಂದ ಬದುಕುವವರಿಗೆ ನಿಂದನೆಗಳು ಹೆಚ್ಚು, ಇನ್ನು ಜವಾಬ್ದಾರಿಯಿಂದ ಬದುಕುವವರಿಗೆ ಭಾರಗಳು ಹೆಚ್ಚು. ನೀನು ಯೋಚಿಸಬೇಕಾಗಿರುವುದು ಗಾಯದ ಬಗ್ಗೆ ಅಲ್ಲ, ಅದರಿಂದ ಹೇಗೆ ಚೇತರಿಸಿಕೊಳ್ಳಬೇಕು ಎನ್ನುವುದು. ಬೀಳುವುದರ ಹಿಂದೆ ಯೋಚಿಸುವುದಲ್ಲ, ಎದ್ದು ನಿಲ್ಲುವುದರ ಬಗ್ಗೆ ಯೋಚಿಸು. ನೀನು ಒಂದು ನಿರ್ಣಯ ತೆಗೆದುಕೊಂಡ ಮೇಲೆ ಮಾರ್ಗ ಹೇಗೆ ಇದ್ದರೂ ಕೂಡ ಗಮ್ಯವನ್ನು ಸೇರಲೇಬೇಕು. ಸಾವು ಮತ್ತು ಬದುಕು ಅನ್ನುವವು ಎಲ್ಲೇ ಇಲ್ಲ, ಧೈರ್ಯದಲ್ಲೇ ಬದುಕು ಇರುವುದು. ಹಾಗೆ ಭಯದಲ್ಲಿಯೇ ಸಾವು ಕೂಡ ಇರುವುದು. ಅದಕ್ಕಾಗಿ ಧೈರ್ಯದಿಂದ ಇರಿ. ನಾವು ದಾರಿಯಲ್ಲಿ ಬಿದ್ದರೆ ಯಾರೂ ಕೂಡ ನೋಡುವುದಕ್ಕೆ ಮುಂಚೆಯೇ ಎದ್ದು ನಿಲ್ಲಬೇಕು. ಅದೇ ಜೀವನದಲ್ಲಿ ಬಿದ್ದರೆ ಎಲ್ಲರೂ ನೋಡುವ ಹಾಗೆ ಎದ್ದು ನಿಲ್ಲಬೇಕು. ನಿನಗೆ ಇಷ್ಟವಿದ್ದರೆ ಕಹಿ ಕೂಡ ಸಿಹಿಯಾಗಿಯೇ ಅನಿಸುತ್ತದೆ. ಅದೇ ನಿನಗೆ ಕಷ್ಟವಾದರೆ ಸಿಹಿ ಕೂಡ ಕಹಿಯಾಗಿಯೇ ಅನಿಸುತ್ತದೆ. ಜೀವನದಲ್ಲಿ ಎಲ್ಲವೂ ಕೂಡ ಅಷ್ಟೇ. ಒಂದು ಉದ್ಯೋಗವಾಗಲಿ, ವ್ಯವಹಾರವಾಗಲಿ, ಬಾಂಧವ್ಯವಾಗಲಿ ಎಲ್ಲವೂ ಇಷ್ಟ ಮತ್ತು ಕಷ್ಟದ ಮೇಲೆಯೇ ಆಧಾರವಾಗಿರುತ್ತದೆ. ನಿನ್ನ ಮೌಲ್ಯವನ್ನು ಯಾರು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅವರನ್ನು ಕಾಳಜಿ ವಹಿಸಬೇಡ. ಅದೇ ನಿನ್ನ ಮೌಲ್ಯವನ್ನು ಯಾರು ಅರ್ಥೈಸುವವರೋ ಮತ್ತು ಗೌರವಿಸುವವರೋ ನಿನಗೆ ಒಳ್ಳೆಯದನ್ನು ಬಯಸುವುದಾದರೆ ನಿಮ್ಮ ಬಗ್ಗೆ ಇತರರ ಹತ್ತಿರ ಕೆಟ್ಟದ್ದನ್ನು ಮಾತನಾಡುವುದಿಲ್ಲ. ನೀನು ಮಾರ್ಗದ ಮಧ್ಯದಲ್ಲಿ ಕಲ್ಲಾಗಿ ಇರಬೇಡ. ವ್ಯಕ್ತಿತ್ವ ಅನ್ನುವುದು ಬರವಣಿಗೆಯಲ್ಲಿ ಬೆರೆಯುವುದಲ್ಲ, ಹಾಗೆ ಮಾತಿನಲ್ಲಿ ಹೇಳುವುದಲ್ಲ, ಕೇವಲ ನಡವಳಿಕೆಯಿಂದ ತೋರಿಸುವುದು. ನಂಬಿಕೆ ಅನ್ನುವುದು ಒಂದು ಶಕ್ತಿ. ಆ ಶಕ್ತಿಯನ್ನು ನೀನು ಉಳಿಸಿಕೊಳ್ಳದಿದ್ದರೆ ಯಾವುದೇ ಬಾಂಧವ್ಯ ನಿನ್ನ ಜೊತೆ ಇರುವುದಿಲ್ಲ. ಅಂದುಕೊಂಡಿದ್ದಲ್ಲ ಆದರೆ ಮನುಷ್ಯ ಈ ಭೂಮಿಯ ಮೇಲೆ ನಿಲ್ಲುವುದಿಲ್ಲ. ಅದಕ್ಕೆ ಭಗವಂತ ಪ್ರತಿಯೊಬ್ಬರ ಬದುಕಲ್ಲಿ ಒಂದು ಕೊರಗನ್ನು ಇಟ್ಟಿರುತ್ತಾನೆ. ಯಾವತ್ತಾದರೂ ಒಂದು ದಿನ ಬಿಟ್ಟು ಹೋಗುವುದೇ ಅಂತ ಗೊತ್ತಿದ್ದರೂ ಬಿಡಿಸಿಕೊಳ್ಳಲಾಗದಷ್ಟು ಬಾಂಧವ್ಯವನ್ನು ಬೆಳೆಸಿಕೊಳ್ಳುವುದೇ ಮನುಷ್ಯನ ಅತಿ ದೊಡ್ಡ ದೌರ್ಬಲ್ಯ. ಅಲ್ಪ ಸ್ವಲ್ಪ ಆಸೆಗಳಿಂದ, ಚಿಕ್ಕ ಚಿಕ್ಕ ವಿಷಯಗಳಿಂದ ತೃಪ್ತಿ ಹೊಂದುವುದೇ ಉತ್ತಮರ ಲಕ್ಷಣ. ವೆಚ್ಚದ ಬೆಲೆ ತಿಳಿಯದ ಹಾಗೆ ಅರ್ಧಾಂಗಿಯನ್ನ, ಕಷ್ಟದ ಬೆಲೆ ತಿಳಿಯದ ಹಾಗೆ ಮಗನನ್ನು ಮತ್ತು ಬಾಂಧವ್ಯದ ಬೆಲೆ ತಿಳಿಯದ ಹಾಗೆ ಮಗಳನ್ನು ಎಷ್ಟೇ ಬೆಳೆಸಿದರೂ ಕೂಡ ವ್ಯರ್ಥವೇ. ನಿಮ್ಮ ಒಂದು ಬಲದಿಂದ ಇತರರನ್ನ ಗೆಲ್ಲುವುದು ಬಹಳ ಸುಲಭ. ಅದೇ ನಿಮ್ಮ ಒಂದು ಗುಣದಿಂದ ಇತರರನ್ನ ಗೆಲ್ಲುವುದು ಕೂಡ ಬಹಳ ಕಷ್ಟ. ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಒಳ್ಳೆಯ ರೀತಿಯಲ್ಲಿ ಯೋಚಿಸುವ ಮನುಷ್ಯನಿಗೆ ವಿಷ ಕೂಡ ಏನು ಮಾಡುವುದಿಲ್ಲ. ಪ್ರತಿ ವಿಷಯವನ್ನ ಕೇಡು ಭಾವದಿಂದ ನೋಡುವವರನ್ನ ಔಷಧವೂ ಕೂಡ ಗುಣಪಡಿಸುವುದಿಲ್ಲವಂತೆ. ನಿಮ್ಮ ಹತ್ತಿರ ಏನೂ ಇಲ್ಲದಿದ್ದಾಗ ನಿಮಗಿರುವ ಸಹನೆ ಮತ್ತು ನಿಮ್ಮ ಹತ್ತಿರ ಎಲ್ಲವೂ ಇದ್ದಾಗ ನಿಮ್ಮ ಒಂದು ವರ್ತನೆ, ಈ ಎರಡೂ ವಿಷಯಗಳು ನಿಮ್ಮ ವ್ಯಕ್ತಿತ್ವವನ್ನು ತಿಳಿಯಪಡಿಸುತ್ತವೆ. ಹಣೆ ಬರಹವನ್ನು ಯಾವತ್ತೂ ನಿಂದಿಸಬೇಡಿ. ಒಂದು ಕಷ್ಟ ನಿನ್ನನ್ನು ದುಃಖಿಸಿದರೆ 100 ಸಂತೋಷಗಳು ನಿನಗಾಗಿ ಕಾಯುತ್ತಿರುತ್ತವೆ. ಆಹಾರವಿಲ್ಲದೆ ಒಂದು ದಿನ ಎಲ್ಲವನ್ನ ಕಳೆಯಬಹುದು, ಆದರೆ ಅಭಿಮಾನವಿಲ್ಲದೆ ಕಡೆ ಒಂದು ಕ್ಷಣವೂ ಕೂಡ ಇರಲಾರದು. ಯಾರೇ ಆಗಲಿ ವ್ಯಕ್ತಿತ್ವದಿಂದ ಆಕರ್ಷಣೆ ಆಗಬೇಕೇ ಹೊರತು
ಸುಂದರತೆಯಿಂದ ಅಲ್ಲ, ಏಕೆಂದರೆ ಸುಂದರತೆ ಜೀವನ ಪೂರ್ತಿ ಇರುವುದಿಲ್ಲ. ಉನ್ನತ ವ್ಯಕ್ತಿತ್ವವೇ ಶಾಶ್ವತ. ನೀವು ಯಾರಿಗಾಗಿಯೂ ಕಣ್ಣೀರು ಹಾಕಬೇಡಿ. ನೀವು ಕಣ್ಣೀರು ಹಾಕಿದ ಮಾತ್ರಕ್ಕೆ ಯಾರೂ ನಿಮ್ಮವರು ಆಗುವುದಿಲ್ಲ. ಅವರು ನಿಮ್ಮವರು ಆಗಿದ್ದರೆ ನಿಮ್ಮಿಂದ ಕಣ್ಣೀರು ಬರಿಸುತ್ತಿರಲಿಲ್ಲ. ಯಾವುದೇ ವ್ಯಕ್ತಿಯನ್ನಾಗಲಿ ಕೇಡು ಆಕರ್ಷಿಸಿದಷ್ಟು ವೇಗವಾಗಿ ಒಳ್ಳೆಯದು ಆಕರ್ಷಿಸುವುದಿಲ್ಲ. ಏಕೆಂದರೆ ಕೇಡು ಸುಖದಿಂದ ಆರಂಭವಾಗಿ ಕಷ್ಟದಲ್ಲಿ ಕೊನೆಗೊಳ್ಳುತ್ತವೆ. ಆದರೆ ಒಳ್ಳೆಯದು ಕಷ್ಟದಿಂದ ಆರಂಭವಾಗಿ ಸುಖವಾಗಿ ಬದುಕು ಸಾಗಿಸುತ್ತವೆ. ಆದಾಯಕ್ಕಿಂತ ಮೀರಿದ ವೆಚ್ಚ, ಹಾಗೆ ಇತರರಂತೆ ಬದುಕಬೇಕು ಎನ್ನುವಂತಹ ಆಸೆ ಮನುಷ್ಯನಿಗೆ ಎರಡೂ ಕೂಡ ಪ್ರಮಾದಕರವೇ. ಒಂದು ಮನುಷ್ಯನನ್ನ ಸಾಲದಲ್ಲಿ ಮುಳುಗಿಸುತ್ತದೆ, ಎರಡು ನಿನ್ನ ಸಂತೋಷವನ್ನ ನಿನ್ನಿಂದ ದೂರ ಮಾಡುತ್ತದೆ. ನೆನಪಿನಲ್ಲಿ ಇಟ್ಟುಕೋ, ಅಹಂಕಾರವೇ ಮನುಷ್ಯನ ಪತನಕ್ಕೆ ಕಾರಣ. ಜೀವನ ಒಂದು ಪ್ರಶ್ನೆಯ ಹಾಗೆ, ಅದನ್ನ ಉತ್ತರಿಸಲು ಯಾರಿಂದಲೂ ಕೂಡ ಆಗದು. ಹಾಗೆ ಸಾವು ಅದನ್ನ ಪ್ರಶ್ನಿಸುವ ಧೈರ್ಯ ಯಾರೂ ಮಾಡಲು ಸಾಧ್ಯವೇ ಇಲ್ಲ. ಬೆಳಕಿನ ಮೇಲೆ ಕೋಪಗೊಂಡರೆ ಕತ್ತಲಾಗೋದು ನಿನಗೆ. ಅನ್ನದ ಮೇಲೆ ಕೋಪಗೊಂಡರೆ ಹೊಟ್ಟೆ ಸುಡುವುದು ನಿನಗೆ. ಹಾಗೆ ಇಷ್ಟವಾದವರ ಮೇಲೆ ಕೋಪಗೊಂಡರೆ ಒಬ್ಬಂಟಿಯಾಗುವುದು ನೀನೇ. ಜನರು ಪ್ರೀತಿಯನ್ನ ಮಾತ್ರ ಸ್ವೀಕರಿಸುವವರು, ನಿನ್ನ ಕೋಪವನ್ನಲ್ಲ. ಪ್ರೀತಿಸುವ ವ್ಯಕ್ತಿ ಕೋಪಗೊಂಡರೆ ಸ್ವೀಕರಿಸುವ ಮನಸ್ಥಿತಿ ಇರುವವರು ವಿರಳ. ಜೀವನದಲ್ಲಿ ಆದಷ್ಟು ಸಂತೋಷದಿಂದ ಇರಲು ಪ್ರಯತ್ನಿಸಿ. ಇನ್ನು ಇದೇ ರೀತಿಯಾಗಿರುವಂತಹ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.